ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಹೇಶ, ತುಳಸಿಯವ್ರು ಹೇಳ್ತಾ ಇದ್ರು ನಿಧಿ ಮದುವೆ. ದೊಡ್ಡಪ್ಪ, ಡ್ಯಾಡ್, ನಾ ಇಡೀ ಮನೆ ಹುಡ್ಕೊಂಬಂದ್ರೆ ನೀವು ನೋಡಿದ್ರೆ ಇಲ್ಲಿದ್ದೀರಾ. ನಾ ಆ್ಯಕ್ಚುಲಿ ಇವತ್ತು ಕಾಲೇಜ್ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಇವತ್ತು ಕಾಲೇಜಲ್ಲಿ ಸಿಗ್ತಾ ಇದ್ದಾರೆ. ನಿಧಿ, ನೀನು ಎಲ್ಲೂ ಹೋಗೋದು ಬೇಕಾಗಿಲ್ಲ. ನಿನಗೋಸ್ಕರ ನಿನ್ನ ರೂಮಲ್ಲಿ ಸೀರೆ ಒಡವೆಗಳನ್ನ ಇಟ್ಟಿದ್ದೀನಿ. ಹೋಗಿ ಸೀರೆ ಉಟ್ಕೊಂಡು ರೆಡಿಯಾಗು. ಬಟ್ ಮಾಮ್, ಇದ್ದಕ್ಕಿದ್ದಾಗ ಹೋಗಿ ಸೀರೆ ಉಟ್ಕೊ ಅಂದರೆ ಏನು ಅರ್ಥ? ಹೇಳ್ದೆ ತಾನೆ, ನೀನು ಹೋಗಿ ರೆಡಿ ಆಗು ಬೇಬಿ. ನಿನ್ನ ಸೀರೆಲಿ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಅಂತ ನಾನು ನೋಡಬೇಕು. ನಿನಗೋಸ್ಕರ ನಾನೇ ಖುದ್ದಾಗಿ ಸೀರೆನ ಸೆಲೆಕ್ಟ್ ಮಾಡಿ ತಂದಿದ್ದೀನಿ. ಸೀರೆ ಉಟ್ಕೊಂಡು ಒಳ್ಳೊಳ್ಳೆ ಒಡವೆಗಳನ್ನ ಇಟ್ಟಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ನೀನು ರೆಡಿ ಆಗು, ನಾನು ಬರ್ತೀನಿ. ಬಟ್ ಮಾಮ್, ಹೋಗು ಅನ್ನಲ್ಲ. ಅವಳು ಯಾಕೆ ರೆಡಿ ಆಗಬೇಕು? ಏನೋ ಕಾಲೇಜಿಗೆ ಹೋಗ್ತೀನಿ ಅಂತ ಹೋಗ್ತಿದ್ಲು ಪಾಪ. ಅವಳನ್ನ ನೋಡಕ್ಕೆ ಇವತ್ತು ಗಂಡಿನ ಕಡೆಯವರು ಬರ್ತಿದ್ದಾರೆ. ಏನ ಗಂಡಿನ ಕಡೆಯವ್ರು ಬರ್ತಿದ್ದಾರಾ? ಏನು ಹೇಳ್ತಿದೀಯ ಶಾರ್ವರಿ ನೀನು? ನಮಗೆ ಯಾರಿಗೂ ಈ ವಿಷಯನ ಹೇಳ್ದೆ ನೀನು ಹೇಗೆ ಇಷ್ಟು ಮುಂದುವರೆದೆ? ಮನೆಗೆ ಮಗು ಬಂದಿದೆ. ನೀವೆಲ್ಲ ಮಗುನ ಆಡ್ಸೋದ್ರಲ್ಲಿ ಬ್ಯುಸಿ ಆಗಿದ್ರಿ. ಇಷ್ಟು ದಿನ ತುಳಸಿ ಅವರು ಹಾಸ್ಪಿಟಲಲ್ಲಿದ್ದು ಏನೇನೆಲ್ಲ ನಡೆದೋಯ್ತು. ಇದೆಲ್ಲದರ ಮಧ್ಯೆ ಈ ವಿಷಯನ ಹೇಳೋಕ್ಕಾಗಲೇ ಇಲ್ಲ. ಈಗಲೂ ನಾನೇನು ಅವಳಿಗೆ ಮದುವೆನೇ ಮಾಡಿಬಿಡ್ತಿಲ್ಲ ಅಲ್ವಾ? ಹುಡುಗನ್ನ ನೋಡಿದ್ದೀನಿ ಅಷ್ಟೇ. ಇವತ್ತು ಒಳ್ಳೆ ದಿನ ಅಂತ ಹುಡುಗನ ಕಡೆಯವರು ನೋಡಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅವ್ರ ತಂದೆ ತಾಯಿ ಬಂದು ನೋಡ್ಕೊಂಡು ಹೋಗ್ತಾರೆ. ಮುಂದಿಂದೆಲ್ಲ ನಾವು ಮಾತಾಡೋಣ. ಶಾರ್ವರಿ, ಯಾರು ಹುಡುಗ? ಏನು ಮಾಡ್ತಾ ಇದ್ದಾನೆ? ಅವ್ರ ಮನೆಯವರೆಲ್ಲರೂ? ಹುಡುಗ ಯಾರು ಬೇಕಾದ್ರೆ ಆಗಿರ್ಲಿ ದೊಡ್ಡಪ್ಪ, ಅದು ನನಗೆ ಬೇಕಾಗಿಲ್ಲ. ಆದ್ರೆ ನಾನು ಇವಾಗ ಮದುವೆ ಆಗಲ್ಲ ಮಾಮ್. ಅಲ್ಲ, ನನ್ನ ಕೇಳಿದೆ, ನೀ ಇದನ್ನೆಲ್ಲ ಹೇಗೆ ಡಿಸೈಡ್ ಮಾಡಿದೆ? ಬೇಬಿ, ನಿನ್ನ ಜೀವನ ಹೇಗಿರ್ಬೇಕು ಅನ್ನೋದನ್ನ ನಾವೇ ತಾನೇ ನಿರ್ಧಾರ ಮಾಡಬೇಕು. ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಹುಡುಗ ಚೆನ್ನಾಗಿದ್ದಾನೆ, ಅಮೇರಿಕಾದಲ್ಲಿದ್ದಾನೆ, ಬಿಸ್ನೆಸ್ ಮಾಡ್ತಿದ್ದಾನೆ. ನಿನ್ನನ್ನು ಎಂಥ ಮನೆಗೆ ಸೇರಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಹೋಗಿ ರೆಡಿ ಆಗು. ಸಾಧ್ಯನೇ ಇಲ್ಲ ಮಾಮ್. ನೀನೇ ಹೀಗೆಲ್ಲ ಡಿಸೈಡ್ ಮಾಡ್ಕೊಂಡ್ರೆ ನಾನು ನಿನ್ನ ಮಾತು ಕೇಳ್ತೀನಿ ಅಂತ ಅನ್ಕೊಂಡಿದ್ಯಾ? ಅಲ್ಲ ಬೇಬಿ, ಅವ್ರು ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತಾರಷ್ಟೇ. ಈಗಲೇ ಮದುವೆ ಆಗ್ಬಿಡಲ್ಲ ಅಲ್ವಾ? ಅದು ಏನಾದರೂ ಆಗಿರ್ಲಿ ಮಾಮ್, ನಾನಂತೂ ಅವ್ರ ಮುಂದೆ ಬೆದ್ರು ಬೊಂಬೆ ಥರ ರೆಡಿ ಆಗಂತೂ ಕುತ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ನಾ ಇವತ್ತು ಮನೇಲೇ ಇರಲ್ಲ, ಏನು ಬೇಕಾದರೂ ಮಾಡ್ಕೊ. ನಿಧಿ, ಶಾರ್ವರಿ, ನೀನು ಇದ್ದಕ್ಕಿದ್ದಾಗೆ ಹೀಗೆ ಹೇಳಿದ್ರೆ ಅವಳಿಗೂ ಗಾಬರಿ ಆಗುತ್ತೆ. ಮೊದಲು ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ಮುಂದುವರೆದ್ರೆ ಒಳ್ಳೇದಲ್ವಾ? ಈ ಮನೇಲಿ ಅಣ್ಣ ಅತ್ತಿಗೆ ಕಡೆ ನಿರ್ಧಾರ. ನೀನು ಏನೇ ನಿರ್ಧಾರ ತಗೋಬೇಕು ಅಂತಂದ್ರು ಮೊದಲು ಅಣ್ಣ ಅತ್ತಿಗೆ ಜೊತೆ ಮಾತಾಡಬೇಕು. ಮಗು ಭವಿಷ್ಯದ ಜೊತೆ ಆಟ ಆಡ್ಬೇಡ. ಏನ್ ಹೇಳ್ತಿದ್ದೀರಾ ನೀವು? ಮಗಳ ಭವಿಷ್ಯದ ಬಗ್ಗೆ ಆಟ ಆಡ್ತಿರೋದು ನಾನಾ? ಈ ಮನೇಲಿ ಏನೆಲ್ಲ ನಡೀತಾ ಇದೆ, ನೀವೆಲ್ಲರೂ ಅದ್ರ ಕಡೆ ಗಮನ ಕೊಡ್ತಾ ಇದ್ದೀರೇ ಹೊರತು ನಿಧಿ ಜೀವನದ ಬಗ್ಗೆ ಯಾರೂ ಕೇರ್ ಮಾಡ್ತಿಲ್ಲ. ನನ್ನ ಮಗಳ ಜೀವನದಲ್ಲಿ ಹೀಗೆಲ್ಲ ಆಗೋಯ್ತಲ್ಲ ಅಂತ ನನಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು. ಅಣ್ಣ, ಶಾರ್ವರಿ ಮಾತಿಗೆ ಪರವಾಗಿಲ್ಲ ಮಹೇಶ. ಶಾರ್ವರಿ ಮನಸ್ಸಲ್ಲಿರೋ ಆತಂಕನ ನಾವು ಅರ್ಥ ಮಾಡ್ಕೋಬೇಕು. ತುಳಸಿಯವರು ಕೂಡ ನಿಧಿ ಮದುವೆ ಬಗ್ಗೆ ಮಾತಾಡ್ತಾ ಇದ್ರು. ಆದರೆ ನಿಧಿ ನೋಡಿದ್ರೆ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾಳೆ. ಪಾಪ ನಿಧಿ, ಅವಳದೇನು ತಪ್ಪಿಲ್ಲದೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಒಂದು ರೀತಿ ಅವಳ ನೋವಿಗೆ ನಾವೆಲ್ಲ ಕಾರಣ ಅನ್ಬಹುದು. ಆ ಹುಡುಗಿ ಜೀವನದಲ್ಲಿ ಏನೆಲ್ಲ ನಡೀತಿದೆ, ಇಲ್ಲ ನಮ್ಮಿಂದಾಗಿರೋ ತಪ್ಪುಗಳನ್ನ ನಾವೇ ಸರಿಪಡಿಸ್ಬೇಕು.
ಅವಳ ಮದುವೆ ಬಗ್ಗೆ ನಾವೇ ಯೋಚನೆ ಮಾಡಬೇಕು. ಶಾರ್ವರಿ ಮಗಳ ಮದುವೆ ವಿಚಾರದಲ್ಲಿ ಆತರ ಪಡ್ತಿದ್ದಾಳೆ. ಅದರಿಂದ ನಿಧಿ ಮನಸ್ಸಿಗೆ ಇನ್ನೂ ನೋವಾಗಬಹುದು. ಅಮ್ಮ, ಏನು ಯೋಚನೆ ಮಾಡ್ತಿದ್ಯಮ್ಮ? ನಾನು ಬಂದಿದ್ದು ನಿಂಗೆ ಗೊತ್ತಾಗ್ಲಿಲ್ವಾ? ಬಾ ಬಾಬು, ಬಾ ಕಾಫಿ ಮಾಡ್ಕೊಡ್ತೀನಿ. ಬೇಡಮ್ಮ. ಯಾಕೆ ಮಂಕಾಗಿದ್ಯಾ? ಏನಿಲ್ಲ ಪಾಪು, ನಿಧಿ ಮದುವೆ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಿಧಿ ಮದುವೆನಾ? ನಿಧಿಯವ್ರ ಮದುವೆ ಬೇಡ ಅಂದ್ರ? ಹಾಗಲ್ಲ, ಅವಳು ಮದುವೆ ವಿಷಯದಲ್ಲಿ ಹಿಂದೆ ನಡೆದಿರೋ ಘಟನೆಗಳಿಂದ ತುಂಬಾ ನೊಂದ್ಕೊಂಡಿರ್ಬೋದು. ಈಗ ಮದುವೆ ವಿಷಯ ಮಾತಾಡಿದ್ರೇನೆ ನೊಂದ್ಕೋತಾಳೆ, ಒಂದ್ ರೀತಿ ಹಿಂಸೆ ಪಡ್ತಾಳೆ. ಅವಳು ಸಂಜೆನೆ ಮದುವೆ ಆಗ್ತೀನಿ ಅಂತ ತುಂಬಾ ಹಚ್ಕೊಂಡಿದ್ಲು. ಅಮ್ಮ, ನಿಧಿ ಜೀವನ ಚೆನ್ನಾಗಿರುತ್ತೆ. ಅವಳು ಇಷ್ಟಪಟ್ಟಾಗೇನೆ ಮದುವೆ ನೆರವೇರುತ್ತೆ. ನಿಧಿಗೆ 3 ಜನ ಅಣ್ಣಂದ್ರಿದ್ದೀವಿ. ನಾವೆಲ್ಲ ಇರಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡ್ತೀಯ? ನೀನು ಆರಾಮಾಗಿರು. ನಿಧಿ ಜವಾಬ್ದಾರಿ ನಮ್ದು. ಯಾಕಾಗಿ ನೋಡ್ತಾ ಇದೀಯಾ? ಮಲ್ಗಲ್ವ ನೀನು? ಹೌದು, ನೀನು ಊಟ ಮಾಡೋ ಹಾಗಾಗೋದು ಯಾವಾಗ? ನೀನು ಊಟ ಮಾಡೋ ಹಾಗಾದ್ರೆ ನಾನೇ ನಿನಗೆ ಅಡುಗೆ ಮಾಡಿ ಬಡಿಸ್ಬೇಕು. ಮಾಧವರೇ, ಅದಕ್ಕಿನ್ನೂ ಟೈಮ್ ಇದೆ. ಹಾಲು ಕುಡಿಯೋ ಮಗುಗೆ ನೀನು ಊಟ ಯಾವಾಗ ಮಾಡ್ತೀಯ ಅಂತ ಕೇಳ್ತಿದ್ದೀರಾ? ಸರಿ ಬಿಡಿ, ಅವಳಿಗೇನು ಮಾಡಿ ಬಡಿಸ್ಬೇಕು ಅಂತ ನನಗನ್ಸುತ್ತೋ ಅದನ್ನ ನಿಮಗೆ ಮಾಡಿ ತಿನ್ನಿಸ್ತೀನಿ. ನಿಮ್ಮ ಮೂಲಕ ಅವಳಿಗೆ ಹೋಗುತ್ತೆ, ಸರಿನಾ? ಆಗ ನನಗೆ ಸಮಾಧಾನ ಆಗುತ್ತೆ. ಅಲ್ವಾ ಮಗಳೇ? ಅಲ್ವಾ? ದೊಡಮ್ಮ, ದೊಡಮ್ಮ, ಹೇಗಿದ್ದೀರಾ ದೊಡಮ್ಮ? ನಡೆದಿದ್ದೆಲ್ಲ ಕೇಳಿ ನಂಗೆ ಕೈ ಕಾಲೇ ಆಡ್ತಿರ್ಲಿಲ್ಲ. ಡ್ಯಾಡ್ ಫೋನ್ ಮಾಡಾದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ನಾನು ಯಾವಾಗ ಇಲ್ಲಿಗೆ ಬರ್ತೀನೋ, ಯಾವಾಗ ನಿಮ್ಮನ್ನ ಮತ್ತೆ ಬೇಬಿನ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ನೀನು ಹೇಗಿದ್ಯಾ? ಎಕ್ಸಾಮ್ ಹೇಗೆ ಮಾಡಿದೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ದೊಡಮ್ಮ. ಇವಾಗ ನಾನು ನಮ್ಮನೆಗೆ ಬಂದಿರೋ VIP ನ ಮೀಟ್ ಮಾಡಬೇಕು. ಹಲೋ, ಏ ಪುಟ್ಲಕ್ಷ್ಮಿ, ನನ್ಗೆ ಯಾರು ಅಂತ ಗೊತ್ತಾಯ್ತಾ ನಿಂಗೆ? ನನ್ನ ಹೆಸರು ಗೊತ್ತಾ ನಿಂಗೆ? ನಿಧಿ. ಹೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.